ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶ್ರೀಮತೆ ನಮಃ. ಓಂ ಸ್ವಸಾರೋ ಮಾತರಿಧ್ವರೀರರಿತ್ವಾ ಪತಿಂಬೋ ಅಜ್ಞಾನಾಂ ಹಿನ್ವಂತಿ ಚ ಶವಸಾ ವರ್ಧಯಂತಿ ಚ ಧೇನೂನಾಮಿಷುಧ್ಯಸೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತೆ ಅನುಶಾಸನ ಪರ್ವಣಿ ಭಗವತಃ ಗೌಣಾನಿ ನಾಮಾನಿ ವರ್ಣಯತಃ ವಿಷ್ಣು ಸಹಸ್ರನಾಮ್ನಿ ಅದ್ಯ ಶ್ರೀಮಾನ್ ಇತಿ ನಾಮ ಪ್ರಸ್ತೂಯತೆ. ಅಯಂ ಚ ಭಾಗಃ ಚತುಷ್ಷಷ್ಟ್ಯುತ್ತರ ದ್ವಿಶತತಮಃ 264ನೇಯ ಭಾಗ. ತಸ್ಯೈವ ಶ್ರೀಮಾನ್ ಇತಿ ನಾಮ್ನಃ ವ್ಯಾಖ್ಯಾನರೂಪಃ ಅಯಂ ಮಂತ್ರಶ್ಚ ಸ್ವಸಾರೋ ಮಾತರಿಧ್ವರೀಃ ಇತಿ. ಶ್ರೀಮತೆ ನಮಃ ಅನ್ನುವ ಮಂತ್ರ ಈಗ ನಾವು ನೋಡ್ಬೇಕಾದದ್ದು. ಶ್ರೀ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನ ತನ್ನ ಪತ್ನಿಯನ್ನಾಗಿ ಹೊಂದಿದಂಥವನು. ಶ್ರೀ ಅಂದ್ರೆ ಭಗವಂತನ ಸ್ವಾಭಾವಿಕವಾದಂತಹ ವೈಭವ, ಸಂಪತ್ತು, ಅವನ ಗುಣಲಕ್ಷಣಗಳು ಅವು ಕೂಡ ಹೌದು. ಇಂಥ ಶ್ರೀಮಾನ್ ಅನ್ನುವ ಭಗವಂತನ ನಾಮ ಇವತ್ತು ನಾವು ನೋಡ್ಬೇಕಾದದ್ದು. ಅದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಇದೆ ಅಂತನ್ನೋದನ್ನು ನೋಡೋಣ. ಬೃಹದ್ದಿವ ಅನ್ನುವ ಋಷಿ, ಈ ಮಂತ್ರವನ್ನು ಕಂಡುಕೊಂಡಂತಹ ಋಷಿ, ಅವನು ಮಾತ್ರ ಈ ಭಗವಂತನ ಮಹಿಮೆಯನ್ನ ಪ್ರಶಂಸೆ ಮಾಡಿದ್ದಲ್ಲ, ಹೊರತು ಸಹೋದರಿಯರು ಕೂಡ ಈ ಮಾತನ್ನ, ಇದೇ ಭಗವಂತನ ಮಹಿಮೆಯನ್ನ ಕೆಲವು ಜನ ಸಹೋದರಿಯರು ಕೂಡ ಹೇಳಿದ್ದಾರೆ ಅಂತ ನಮಗಿಲ್ಲಿ ಕಾಣಿಸ್ತದೆ. ಸಸಾರಹ ಅಂದ್ರೆ ಸಹಜಾತಾಹ, ಜೊತೆಗೆ ಹುಟ್ಟಿದಂಥವರು. ಆದ್ರಿಂದ ಆ ಮುಂದೆ ಹೇಳುವಂತಹ ಸ್ತ್ರೀಯರನ್ನ ಸ್ವಸಾರಹ ಅಂತ ಹೀಗೆ ವರ್ಣಿಸ್ತಾರೆ. ಈ ದೇವತೆಯರು, ಸಸಾರಹ ಅಂತ ವರ್ಣಿಸಲ್ಪಡುವಂತ ದೇವತೆಯರು ಸ್ವತಃ ಸಹೋದರಿಯರಾಗಿರಬಹುದು ಅಥವಾ ಸಹೋದರಿಯರಂತೆ ಪ್ರೇಮಪೂರ್ಣರು ಆಗಿರಬಹುದು. ಮತ್ತೆ ಅವರು ಮಾತರಿಧ್ವರೀಹಿ ಅಂತ ಇನ್ನೊಂದು ವಿಶೇಷಣದಿಂದ ಕೂಡ ಅಲ್ಲಿ ವರ್ಣಿತಾಗಿದ್ದಾರೆ. ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀದೇವಿಯಲ್ಲಿ ಅವರು ಆಶ್ರಿತರಾದವರು. ಜಗನ್ಮಾತರಿ ಭರಣವತ್ಯ, ಮತ್ತೆ ಅರಿಪ್ರಾಹ, ದೋಷರಹಿತರಾದವರು. ಇಂತಹ ಆಪಹ, ಆ ಸಹೋದರಿಯರು ಯಾರು ಅಂದ್ರೆ ವೇದಾಭಿಮಾನಿನಿ ಸ್ತ್ರೀಯರು. ಅವರು ಕೂಡ ಹಿನ್ನುವಂತೆ ಈ ಭಗವಂತನನ್ನ ಸ್ತುತಿಸ್ತಾರೆ. ಮತ್ತೆ ಆ ಭಗವಂತನ ಬಲ ಇತ್ಯಾದಿ, ವೈಭವ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ ಕೂಡ. ಮತ್ತೆ ಪತಿಂಬೋ ಅಜ್ಞಾನಾಂ ಧೀನೂನಾಂ ವಿಶುದ್ಧಿಸಿ ಅಂತೇನಿದೆ, ಅದಕ್ಕೆ ಹಿಂದಿನಂತೆಯೇ ವ್ಯಾಖ್ಯಾನ. ಎಲ್ಲ ಶಾಸ್ತ್ರಗಳ ಅಧಿಪತಿಯಾದಂತಹ ಮುಖ್ಯ ಪ್ರಾಣನಿಗೆ ನೀನು ಆಶ್ರಯನಾಗಿರುವೆ. ಇದೊಂದು ಪ್ರತ್ಯೇಕವಾದಂತಹ ಅನ್ವಯ ತತ್ವಸಾರ ವ್ಯಾಖ್ಯಾನದಲ್ಲಿ. ಶ್ಲೋಕದಲ್ಲಿ ಶವಸ ಅಂತ ಒಂದು ಶಬ್ದ ಇದೆ ಆ ವೇದ ಮಂತ್ರದಲ್ಲಿ. ಶವಸ ಅಂತಂದ್ರೆ ಶವ ಅಂದ್ರೆ ಬಲ
ಅಥವಾ ಶ್ರೀ ಬಲೇನ ಶ್ರೇಯಾಚ ವರ್ಧಯಂತಿ ಅಂತ ತತ್ವಸಾರ ವ್ಯಾಖ್ಯಾನದಲ್ಲಿದೆ. ಆದ್ರಿಂದ ಶವಸ್ ಅಂದ್ರೆ ಬಲ ಆಗಬಹುದು, ಶ್ರೀ ವೈಭವ ಆಗಬಹುದು. ಭಗವಂತನ ಬಲ ವೈಭವ, ಅವನ ಸಂಪತ್ತು, ಇದನ್ನ ಆ ದೇವತಾ ಸ್ತ್ರೀಯರು ವರ್ಣಿಸ್ತಾರೆ. ಆಪಹ ಅಂದ್ರೆ ಅರ್ಥ ಏನಂತ ಬರೋದಿಲ್ಲ ತತ್ವಸಾರ ವ್ಯಾಖ್ಯಾನದಲ್ಲಿ. ಅಭಿಮಾನಿ ದೇವತೆಯರು ನಾವು ತಿಳ್ಕೊಳ್ಬಹುದು. ಹೀಗೆ ಆ ಭಗವಂತನ ವೈಭವವನ್ನು, ಗುಣವೈಭವವನ್ನು ಅವರು ಪ್ರಶಂಸಿಸುವುದರಿಂದ ಶ್ರೀಮಾನ್ ಅನ್ನುವ ಒಂದು ಸಹಸ್ರನಾಮದ 22ನೇ ನಾಮ ಏನಿದೆ, ಈ ನಾಮದ ಅರ್ಥವನ್ನ ನಾವು ನೋಡಿದಂತಾಗ್ತದೆ. ಈ ನಾಮದ ವ್ಯಾಖ್ಯಾನವನ್ನ ಈ ಮಂತ್ರದಲ್ಲಿ ನಾವು ಕಂಡಂತಾಗ್ತದೆ. ಆಪಹ ಅಂತಂದ್ರೆ ಜಲಾಭಿಮಾನಿ ದೇವತೆಗಳು. ಆಪಶ್ಚ ಹಿನ್ವಂತಿ ಅಂತ ಇಷ್ಟೇ ತತ್ವಸಾರ ವ್ಯಾಖ್ಯಾನದಲ್ಲಿದೆ. ಸಾಯಣ ಆಚಾರ್ಯರ ವ್ಯಾಖ್ಯಾನದಲ್ಲಿ ಆಪಹ ಅಂದ್ರೆ ಗಂಗಾದಿ ದೇವತೆಗಳು, ಜಲಾಭಿಮಾನಿ ದೇವತೆಗಳು ಅವ್ರದ್ದು ಅಂತ ವರ್ಣನೆ ಇದೆ. ವಸ್ತುತಃ ಅಲ್ಲಿ ಮೂಲದಲ್ಲಿ ಶ್ಲೋಕದಲ್ಲಿ ಅವ್ರು ಯಾರು, ಸಹೋದರಿಯರು ಯಾರು ಅಂತ ವರ್ಣನೆ ಇಲ್ಲ. ಆಪಹ ಅಂತ ಅನ್ನೋದನ್ನ ಅಧ್ಯಾಹಾರದ ಮೂಲಕವೇ ತಂದುಕೊಂಡಂತೆ ಕಾಣಿಸ್ತದೆ ಎರಡೂ ವ್ಯಾಖ್ಯಾನಗಳಲ್ಲಿ ಕೂಡ. ಮಾತರಿಧ್ವರೀಹಿ ಅನ್ನೋದಕ್ಕೆ ಮಾತ್ರ ಒಂದು ಪ್ರತ್ಯೇಕವಾದ ವ್ಯಾಖ್ಯಾನ ಇದೆ ಸಾಯಣ ಭಾಷ್ಯದಲ್ಲಿ. ಮಾತರಿ ಅಂದ್ರೆ ಜಗತ್ತಿನ ತಾಯಿಯಾದ ಭೂಮಿಯನ್ನು ಆಶ್ರಯಿಸಿಕೊಂಡಿರುವಂತ, ಭೂಮಿಯಲ್ಲಿ ಮಾತರಿ ಅಂದ್ರೆ ಸಪ್ತಮಿ ವಿಭಕ್ತಿ. ಅದು ಭೂಮಿಯಲ್ಲಿ ಇರುವಂಥವು ಈ ಗಂಗಾ ಮೊದಲಾದ ಎಲ್ಲ ನದಿಗಳು ಕೂಡ. ಅದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀದೇವಿ, ಜಗನ್ಮಾತರಿ ಅಂತ ಮಾತ್ರ ಅಲ್ಲಿದೆ, ಲಕ್ಷ್ಮೀದೇವಿ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಜಗತ್ತಿನ ತಾಯಿಯಾದ ಲಕ್ಷ್ಮೀದೇವಿಯಲ್ಲಿ ತಮ್ಮ ಭರಣ ಪೋಷಣ ಇತ್ಯಾದಿಗಳನ್ನ ಹೊಂದಿದವರು ಅಂತ ಅರ್ಥ ಆಗುತ್ತೆ. ಅಂತೂ ಆ ಮಾತರಿ ಅಂತ ಏನಿದೆಯಲ್ಲ, ಅದು ಈ ವೇದಾಭಿಮಾನಿ ಸ್ತ್ರೀಯರಿಗೆ ಅನ್ವಿತ ಆಗುವಂತ ಶಬ್ದ ಅಲ್ಲ. ಅದು ನಮ್ಗೆ ಗೊತ್ತಿರಬೇಕು. ಕೆಲವು ಕಡೆ ಕೆಲವು ಕನ್ನಡ ಅನುವಾದಗಳಲ್ಲಿ ಜಗತ್ತಿನ ತಾಯಂದಿರು ಯಾರು ಅಂದ್ರೆ ಇದೇ ಈ ಸಹೋದರಿಯರಿಗೇನೆ ಜಗತ್ತಿನ ತಾಯಂದಿರು ಅಂತ ವಿಶೇಷಣೆ ಮಾಡಿದ್ದಾರೆ. ಅದು ಅಷ್ಟು ಉಚಿತ ಅಂತ ಅನ್ಸೋದಿಲ್ಲ. ಸಸಾರಹ ಅಂತ ಪ್ರಥಮ ವಿಭಕ್ತಿ ಬಹುವಚನ ಇದೆ, ಜಗನ್ಮಾತರಿ ಅಂತ ಸಪ್ತಮಿ ವಿಭಕ್ತಿ ಏಕವಚನ ಇದೆ. ಅದೊಂದು ವಿಭಕ್ತಿನೂ ಬೇರೆ, ವಚನವೂ ಬೇರೆ. ಆದ್ರಿಂದ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದಂತೆ ಅದನ್ನು ಸಪ್ತಮಿ ವಿಭಕ್ತಿ ಅಂತವಾಗಿಯೇ ತಗೊಂಡು ಆ ತಾಯಿಯಲ್ಲಿ ಆಶ್ರಿತರಾದವರು, ತಾಯಿಯನ್ನು ಅವಲಂಬಿಸಿಕೊಂಡಿದ್ದವರು ಅನ್ನೋ ಅರ್ಥವನ್ನು ಹೇಳೋದೇ ಉಚಿತ. ಹೀಗೆ ಅದರ ಒಟ್ಟಾರೆ ಅರ್ಥ. ಅದಕ್ಕೆ ಏಕಾನ್ವಯ ಮಾಡಿ ನಾನು ಹೇಳುವಂತಹ ಅರ್ಥ ಅದು ಈ ಮುಂದಿನಂತೆ ಇದೆ. ಯಾಕಂದ್ರೆ ತತ್ವಸಾರ ವ್ಯಾಖ್ಯಾನದಲ್ಲಿ ಪ್ರತಿಮೋ ಅಜ್ಞಾನಾಂ ಧೇನುನಾಂ ವಿಶುದ್ಧಿಸಿ ಅಂತನ್ನುವುದು ಒಂದು ಪ್ರತ್ಯೇಕವಾದಂತಹ ವಾಕ್ಯ ಆಗ್ತದೆ. ಅದೆಲ್ಲವನ್ನು ಸೇರಿಸಿ ಒಂದು ವ್ಯಾಖ್ಯಾನ ಮಾಡುವುದಾದ್ರೆ ಹೀಗಾಗ್ತದೆ. ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ ಈ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು, ಇದರ ತಾತ್ಪರ್ಯ ನಾನೀಗ ಹೇಳ್ತಾ ಇರೋದು. ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಅವರು ಸಹೋದರಿಯರಾಗಿದ್ದಾರೆ, ನಿರ್ದುಷ್ಟರಾದ ಸಹೋದರಿಯರವರು, ಪಾಪರಹಿತರಾದ ಮಂಗಳಾಂಗಿಯರಾದಂತಹ ಸಹೋದರಿಯರವರು. ಜಗನ್ಮಾತೆಯಾದ ಲಕ್ಷ್ಮೀದೇವಿಯನ್ನ ಆಶ್ರಯಿಸಿದ್ದಾರೆ. ಅವರು ನಾಶರಹಿತವಾದ ಶಾಸ್ತ್ರಗಳ ಅಧಿಪತಿಯಾದಂತಹ ಪರಮಾತ್ಮನನ್ನ, ನಿನ್ನನ್ನ ಮೊದಲು ಆ ಹಿನ್ವಂತಿ ಅನ್ನೋದಕ್ಕೆ ಅರ್ಥ ನಾವು ನೋಡಬೇಕು. ಅವನನ್ನ ಒಲಿಸಿಕೊಳ್ತಾರೆ, ಆ ಪರಮಾತ್ಮನನ್ನ. ಮತ್ತು ಆತನ ಶವಸ್ ಅಂದ್ರೆ ವೈಭವ, ಗುಣವೈಭವ, ಶ್ರೀ ಸಂಪತ್ತು, ಅದನ್ನ ಅವರು ಸ್ತುತಿಸ್ತಾರೆ ಅಂತ ಹೀಗಾದ್ರದ್ದು ಒಟ್ಟಾರೆ ತಾತ್ಪರ್ಯ. ಹಾಗಾದ್ರೆ ಆ ಶ್ಲೋಕದ ಶಬ್ದಾರ್ಥಗಳೇನು? ಹೇ ಇಂದ್ರ ಸಂಬೋಧನ, ಭಗವಂತನೇ ಅಂತ ಸಂಬೋಧನೆ. ಮಾತರಿಧ್ವರೀಹಿ ಜಗನ್ಮಾತರಂ ಲಕ್ಷ್ಮೀಂ ಆಶ್ರಿತಾಹ ಅಂತ ಅದರ ಅರ್ಥ. ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀದೇವಿಯನ್ನ ಆಶ್ರಯಿಸಿಕೊಂಡಿರುವಂಥವ್ರು ಯಾರು? ಈ ಸಹೋದರಿಯರು. ಪರಿಪ್ರಾಹ ಅಂದ್ರೆ, ವಿಪ್ರ ಅಂದ್ರೆ ಪಾಪ, ಅರಿಪ್ರ ಅಂದ್ರೆ ಪಾಪರಹಿತರಾದವರು, ದೋಷರಹಿತರಾದವರು. ಸಸಾರಹ ಸಹೋದರಿಯರು,
ಇದು ಸಹೋದರಿಯರು ಅಂತ ಅನ್ನೋದು ಇದು ಆ ಮುಖ್ಯ ಪ್ರಾಣನಿಗಾಗಲಿ ಚತುರ್ಮುಖನಿಗಾಗಲಿ ಸಹೋದರಿಯರು ಅಂತಲ್ಲ, ಒಟ್ಟಾರೆ ತಾವು ಸಹೋದರಿಯರು, ಪರಸ್ಪರ ಸಹೋದರಿಯರು ಅಂತ ಅದಕ್ಕೆ ಅರ್ಥ. ಆ ವೇದಾಭಿಮಾನಿ ದೇವತಾ ಸ್ತ್ರೀಯರು ತಾವು ಪರಸ್ಪರ ಸಹೋದರಿಯರು ಅಂತ ಅದರ ಅಭಿಪ್ರಾಯ. ಅವರು ಈ ನಾಶರಹಿತವಾದಂತಹ ವೇದಗಳ ಅಧಿಪತಿಯಾದಂತಹ, ವೇದದಲ್ಲಿ ಪ್ರತಿಪಾದ್ಯನಾದಂತಹ ಭಗವಂತ ಏನಿದ್ದಾನೆ, ಆ ಭಗವಂತನನ್ನ ಅಂತ ನಾನು ಅರ್ಥ ಮಾಡೋದಕ್ಕೆ, ಅವನನ್ನ ಹಿನ್ವಂತಿ ಪೀಣಯಂತೆ, ಅದು ಒಟ್ಟಾರೆ ಇಡೀ ವಾಕ್ಯಕ್ಕೆ ಏಕಾನ್ವಯ ಹೇಳುವಂತ ಆಗ್ತದೆ. ಧೇನುನಾ ವಿಶುದ್ಧಿಸಿ ಅನ್ನೋದು ಒಂದನ್ನು ಬಿಟ್ಟರೆ ಅದೊಂದು ಮಾತ್ರ ತ್ವಂ ಧೇನುನಾ ವಿಶುದ್ಧಿಸಿ ಅಂತ ಪ್ರತ್ಯೇಕವಾಗಿರೋದ್ರಿಂದ ಅದಕ್ಕೊಂದು ಪ್ರತ್ಯೇಕ ಅನ್ವಯ ಹೇಳದೇನೆ ಬೇರೆ ಮಾರ್ಗ ಇಲ್ಲ. ಆದ್ರೆ ವಹ ಅಜ್ಞಾನಾಂ ಪತಿಂ, ನೀನು ನಿನ್ನ ಅನೇಕ ಅವತಾರಗಳಲ್ಲಿ ಬೆಳಕಿಗೆ ತಂದಿರುವಂತಹ ವೇದಶಾಸ್ತ್ರಗಳೇನಿವೆ, ನಾಶ ಇಲ್ಲದಂತಹ ವೇದಶಾಸ್ತ್ರಗಳು, ಅವುಗಳ ಪ್ರತಿಯಾದಂತಹ ನಿನ್ನದೇ ರೂಪವನ್ನ ಹಿನ್ವಂತಿ ಅಂದ್ರೆ ಪೀಣೆಯಂತೆ ಒಲಿಸಿಕೊಳ್ತಾರೆ. ಅಪಿಚ ಶವಸ ಬಲೇನ ಶ್ರಿಯ ವರ್ಧಯಂತಿ. ಈ ವರ್ಧಯಂತಿ ಅನ್ನೋದು ಏನಿದೆಯಲ್ಲ, ವರ್ಧಯಂತಿ ಅಂದ್ರೆ ಬೆಳೆಸ್ತಾರೆ ಅಂತ ಅರ್ಥ ಅಲ್ಲ ಅದಕ್ಕೆ. ಆಶೀರ್ಭಿಹಿ ವರ್ಧಯಿತ್ವ ಅಂತ ಸಂಸ್ಕೃತದ ಸಾಹಿತ್ಯದಲ್ಲಿ ಒಂದು ಆಶೀರ್ವಾದವನ್ನು ಹೇಳಲಿಕ್ಕಿರುವಂತಹ ಒಂದು ಪ್ರಯೋಗ ಅಷ್ಟೇ ಅದು. ಮಹಾಭಾರತಾದಿ ರಾಮಾಯಣಾದಿ ಗ್ರಂಥಗಳಲ್ಲಿ ಅನೇಕ ಕಡೆ ಇಂಥ ಕಡೆ ಪ್ರಯೋಗಗಳು ಕಂಡು ಬರ್ತವೆ. ವರ್ಧಯಿತ್ವ ಅಂದ್ರೆ ದೊಡ್ಡವರು ಚಿಕ್ಕವರಿಗೆ ಆಶೀರ್ವಾದ ಮಾಡಿದ್ರೆ ಆ ಚಿಕ್ಕವರಿಗೆ ಮಂಗಳಾಶಾಸನ ಮಾಡಿ ಅವರು ದೊಡ್ಡವರಾಗಲಿ, ಅವರಿಂದ ಇನ್ನೂ ಒಳ್ಳೆ ಕೆಲಸಗಳು ನಡೆಯಲಿ ಅಂತ ಆಶೀರ್ವಾದ ಮಾಡುವುದು ಅಂತ ಅರ್ಥ ಆಗ್ತದೆ. ಚಿಕ್ಕವರೇ ದೊಡ್ಡವರಿಗೆ ಜಯ ನೀನು ಗೆಲ್ಲು ಅಂತ ಹೀಗೆಲ್ಲ ಆಶೀರ್ವಾದ ಮಾಡೋದಿದೆಯಲ್ಲ, ಜಯ ಜಯ ಅಂತ ಭಗವಂತನನ್ನೇ ಸ್ತೋತ್ರ ಮಾಡೋದಿದೆ. ಅಲ್ಲೆಲ್ಲ ಇದೇ ಪ್ರಯೋಗನ ಮಾಡ್ತಾರೆ. ಆಶೀರ್ಭಿಹಿ ವರ್ಧಯಿತ್ವ ವರ್ಧಯತಿ ಅಂತಾನೆ ಪ್ರಯೋಗ ಮಾಡ್ತಾರೆ. ಅಲ್ಲಿ ಹಾಗೆ ಪ್ರಯೋಗ ಮಾಡಿದಾಗ ಆಶೀರ್ವಾದಗಳ ಮೂಲಕ ಭಗವಂತನನ್ನ ಇನ್ನೂ ದೊಡ್ಡವನನ್ನಾಗಿ ಮಾಡಿ, ದೊಡ್ಡವನಾಗು ಅಂತ ಅವನನ್ನ ಹರಸಿ ಅಂತ ಅರ್ಥ ಅಲ್ಲ ಅದಕ್ಕೆ. ಅವನು ದೊಡ್ಡವನಾಗಿದ್ದಾನೆ ಅನ್ನೋದನ್ನ ನಾವು ಅನುಸಂಧಾನಕ್ಕೆ ತಂದುಕೊಂಡು ಅಂತ ಅರ್ಥ ಅದಕ್ಕೆ. ಅಂತ ಪ್ರಯೋಗಗಳು ಶಾಸ್ತ್ರದಲ್ಲಿ ಕೇಳಿ ಬರ್ತವೆ. ಆದ್ರಿಂದ ಶವಸ ಬಲೇನ ಶ್ರೇಯ ವರ್ಧಯಂತಿ ಅಂದ್ರೆ ಹರಸ್ತಾರೆ, ಅವನ ಗುಣವೈಭವವನ್ನು ಹೇಳ್ತಾರೆ ಅಂತ ಅಷ್ಟೇ ಅರ್ಥ. ಹೀಗೆ ವರ್ಧಯಂತಿ ಅಂದ್ರೆ ಬೆಳೆಸುವುದು ಅಂದ್ರೆ ಆ ಗುಣಗಳ ಅಭಿವೃದ್ಧಿಯನ್ನು ನಾವು ಚಿಂತನೆ ಮಾಡ್ಕೊಳ್ಳೋದು ಅಂತ ಅರ್ಥ. ತ್ವಂ ಧೇನುನಾ ವಿಶುದ್ಧಿಸಿ ಅಂತ ಕೊನೆಗೆ ಇದ್ದೇ ಇದೆ. ನೀನು ಎಲ್ಲ ಶಾಸ್ತ್ರಗಳ ಒಬ್ಬ ಅಧಿಪತಿಯಾಗಿದ್ದೆ, ಆ ಶಾಸ್ತ್ರಗಳಿಗೆ ನೀನು ಆಶ್ರಯನಾಗಿದ್ದೆ. ಇದು ನಾವು ನೋಡುವಂತ ಅರ್ಥ. ಇಲ್ಲಿ ಆಪಹ ಅಂತ ಬಂತಲ್ಲ, ಆಪಹ ಅಂದ್ರೆ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು. ಆಪೀಯಂತೆ ಇತಿ ಆಪಹ, ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಆ ಥರ ಒಂದು ವರ್ಣನೆ ಮಾಡ್ತಾರೆ. ವೇದವಾಚಃ ಸುರೈಃಪೇಯಾಃ ಭೋಗ್ಯತ್ವಾದ್ ಆಪಯೀರಿತಾಃ. ವೇದವಾಕ್ಯಗಳು ಸುರೈಹಿ ಪೇಯಾಹ, ಸುರರು ದೇವತೆಗಳಲ್ಲಿ ಅವುಗಳನ್ನ ಪಾನ ಮಾಡ್ತಾರೆ. ಆದ್ರಿಂದ ಅವುಗಳನ್ನ ಆಪಹ ಅಂತ ವರ್ಣನೆ ಮಾಡ್ತಾರೆ. ಆಪಹ ಅಂತನ್ನೋದಕ್ಕೆ ಎಲ್ಲಾ ಜಲಾಭಿಮಾನಿ ದೇವತೆಗಳು, ಗಂಗೆ ಮೊದಲಾದ ದೇವತೆಗಳು ಮಾತ್ರ ಅಲ್ಲ, ಎಲ್ಲಾ ದೇವತೆಗಳು ಕೂಡ ಆಪಹ ಎಂಬುದರಿಂದ ಪ್ರತಿಪಾದ್ಯ ಆಗೇ ಆಗಿದ್ದಾರೆ. ಅದನ್ನ ಐತರಿ ಉಪನಿಷತ್ನಲ್ಲಿ ಇತ್ಯಾದಿ ಕಡೆಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಇಲ್ಲಂತಲ್ಲ. ಆದ್ರೆ ಆಪಹ ಅನ್ನೋ ಶಬ್ದಕ್ಕೆ ಕೇವಲ ಅಷ್ಟು ಮಾತ್ರ ಅರ್ಥ ಹೇಳದೇನೆ ವೇದಾಭಿಮಾನಿ ದೇವತೆಗಳು ಅಂತ ಅರ್ಥ ಹೇಳೋದು ಹೆಚ್ಚು ಯೋಗ್ಯ. ಅವ್ರು ಯಾಕೆ ಸಹೋದರಿಯರು ಅಂತಂದ್ರೆ, ಲಕ್ಷ್ಮೀದೇವಿ ಒಬ್ಬರನ್ನು ಹೊರತುಪಡಿಸಿದ್ರೆ ಭಾರತೀ ಸರಸ್ವತಿಯರು ಸಹೋದರಿಯರು, ಸೌಪರ್ಣಿ ವಾರುಣಿ ಪಾರ್ವತಿ ಅವರು ಸಹೋದರಿಯರು. ಹೀಗೆ ಇವರೆಲ್ಲ ಸಹೋದರಿಯರು ಅಂತ ಅರ್ಥ. ಹಿಂದೆ ಬೃಹದ್ದಿವ ಅಂದ್ರೆ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಅಂತ ಅರ್ಥ ಮಾಡಿದ್ವಿ ನಾವು. ಅವನಿಗೆ ಇವರು ಸಹೋದರಿಯರು ಅಂತ ಅರ್ಥ ಅಲ್ಲ, ಅವನ ಪತ್ನಿಯರಾಗಿರ್ಬಹುದು, ಕೆಲವರು ಅವನಿಗೆ ಮಕ್ಕಳಂತ ಇರಬಹುದು. ಪರಸ್ಪರ ಸಹೋದರಿಯರು ಅಂತ ಅಷ್ಟೇ ಅರ್ಥ ಅದಕ್ಕೆ. ಯಾಕೆಂದ್ರೆ ಈ ವೇದಾಭಿಮಾನಿ ದೇವತಾ ಸ್ತ್ರೀಯರನ್ನ ಶಾಸ್ತ್ರದಲ್ಲಿ ಕೆಲವು ಕಡೆ ಮಕ್ಕಳು ಅಂತನೂ, ಕೆಲವು ಕಡೆ ಸಹೋದರಿಯರು ಅಂತನೂ ವರ್ಣನೆ ಮಾಡಿದಂತಹ ಪ್ರಸಂಗಗಳಿವೆ.
ಭಾಗವತದಲ್ಲಿ ವೇದಾಭಿಮಾನಿನಿ ದೇವತಾ ಸ್ತ್ರೀಯರನ್ನ ಆ ಮುಖ್ಯ ಪ್ರಾಣನ ಮಗಳು ಅಂತ ವರ್ಣನೆ ಮಾಡಿದ್ದೊಂದು ಕಾಣಿಸ್ತದೆ. ಆ ಶ್ಲೋಕ ಹೀಗಿದೆ: ಗಿರೇಹ ಸುತಾಯಾಹ ಪುಷ್ಪಿಣ್ಯಾಹ ಮಧುಗಂಧೇನ ಭೂರಿಣ ಮತ್ತಾಚ ಉನ್ಮಚಿತಾತ್ಮಾನಃ ಸಂಮುಹ್ಯಂತು ಹರದ್ವಿಷಃ. ಈ ಮುಖ್ಯ ಪ್ರಾಣ ವೇದವಿದ್ಯೆಯನ್ನ ತನ್ನ ಮಗಳಂತೆ ಕಾಪಾಡ್ತಾ ಇದ್ದಾನಂತೆ. ಈ ವೇದವಿದ್ಯೆ ಅದ್ರ ಬಗ್ಗೆ ಜನಸಾಮಾನ್ಯರಿಗೆ ಅಭಿರುಚಿ ಹುಟ್ಟಿಸುವ ಉದ್ದೇಶದಿಂದ ಸ್ವರ್ಗ ಇತ್ಯಾದಿ ಬೇರೆ ಬೇರೆ ವಿಷಯಗಳೆಲ್ಲ ಪ್ರತಿಪಾದನೆ ಮಾಡ್ತಾ ಇರ್ತದೆ ಅಂತ ಅಲ್ಲಿ ಮುಂದೆ ಬರುವಂತಹ ವಿಷಯ. ಗಿರೇಹ ಸುತಾಯ, ಗಿರಿಶಬ್ದ ವಾಚ್ಯನಾದ ಮುಖ್ಯ ಪ್ರಾಣನ ಮಗಳವಳು ಅಂತ. ಅದಕ್ಕೆ ವಾಮನ ಪುರಾಣದ ಮಾತೊಂದನ್ನು ಅಲ್ಲಿ ಉದ್ಧರಿಸ್ತಾರೆ. ಗಿರಿಃ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ ಸ್ಮೃತ ಅಂತ. ಈ ಮುಖ್ಯ ಪ್ರಾಣ ಗಿರಿ ಅಂತ ಶಬ್ದದಿಂದ ಶಾಸ್ತ್ರದಲ್ಲಿ ವರ್ಣಿತ ಆಗಿದ್ದಾನೆ. ಜ್ಞಾನದ ಬೆಟ್ಟ ಅವನು. ಈ ವೇದವಾಕ್ಯ ಅಂತ ಅನ್ನೋದು ಅವನ ಮಗಳು. ವೇದವಾಕ್ಯ ಅಂತ ಅನ್ನೋದು ಅವನ ಮಗಳು ಅಂತಿದೆಯಲ್ಲ, ಅದು ಯಾವುದೋ ಒಂದು ನಿರ್ದಿಷ್ಟವಾದ ಅರ್ಥದಲ್ಲಿ. ಸೌಪರ್ಣಿ, ವಾರುಣಿ ಮತ್ತೆ ಪಾರ್ವತಿ ಮೊದಲಾದವರು ಆತನ ಮಕ್ಕಳಾಗ್ತಾರೆ. ಶಚಿ, ಸ್ವಾಹ ಮೊದಲಾದವರು. ಸರಸ್ವತಿ ಆದ್ರೆ ಚತುರ್ಮುಖನ ಪತ್ನಿ, ಭಾರತಿ ಮುಖ್ಯ ಪ್ರಾಣನ ಪತ್ನಿ, ವೇದಾಭಿಮಾನಿನಿ ದೇವತಾ ಸ್ತ್ರೀ ಮತ್ತೊಬ್ಬಳು ಲಕ್ಷ್ಮೀದೇವಿ ಆತನ ತಾಯಿ. ಅದು ಒಂದೊಂದ್ ಕಡೆ ಒಂದೊಂದು ರೀತಿಯಾಗಿ. ಹಿಂದೊಂದ್ ಕಡೆ ಒಂದು ಮಂತ್ರದಲ್ಲಿ ಮಾತರವು ಅಂತಾನೆ ಬಂದಿತ್ತು, ಆ ಮಾತರ ಸ್ಥಾಪಯಸೆ ಅಂತ. ಅದು ಯೋಗಾಯ ನಮಃ ಅನ್ನೋ ಮಂತ್ರವನ್ನು ವಿವರಣೆ ಮಾಡುವಂತಹ ಭಾಗ. ಆ ಮಾತರ ಸ್ಥಾಪಯಸೆ ಜಿಗತ್ನು ಅಂತ. ಅಲ್ಲಿ ಆ ವೇದಾಭಿಮಾನಿ ದೇವತೆ ಅಂದ್ರೆ ಲಕ್ಷ್ಮೀದೇವಿಯೇ, ಅವಳದೇ ಎರಡು ರೂಪ, ಒಂದು ಪೌರುಷೇಯ ಶಾಸ್ತ್ರ, ಒಂದು ಅಪೌರುಷೇಯ ಶಾಸ್ತ್ರ ಅಂತ ಹೀಗೆ ನಾನು ಅರ್ಥ ಮಾಡ್ಕೊಂಡಿದ್ದೆ ಅದಕ್ಕೆ. ಆದ್ರಿಂದ ಆ ವೇದಾಭಿಮಾನಿ ದೇವತೆ ಸ್ತ್ರೀಯರನ್ನೇ ಕೆಲವು ಕಡೆ ತಾಯಂದಿರು ಅಂತನೂ, ಕೆಲವು ಕಡೆ ಮಕ್ಕಳು ಅಂತನೂ, ಇನ್ನು ಕೆಲವು ಕಡೆ ಪತ್ನಿ ಅಂತನೂ ವರ್ಣನೆ ಮಾಡುವುದು ಇದ್ದೇ ಇದೆ. ಹಾಗೆ ಇಲ್ಲಿ ಸ್ವಸಾರಹ ಅಂತ ವರ್ಣನೆ ಮಾಡಿದ್ದೇನಿದೆಯಲ್ಲ, ಮುಖ್ಯ ಪ್ರಾಣನಿಗೆ ಅವರು ಸರಸ್ವತಿ ಭಾರತೀಯರೆಲ್ಲ ಮಕ್ಕಳಿದ್ದಂತೆನೂ, ಹಾಗೆ ಮಗಳು ತಂಗಿಯಂತೆ ಪ್ರೀತಿ ಪಾತ್ರಳಾಗಿರ್ತಾಳೆ, ತಂಗಿಯೂ ಕೂಡ ಮಗಳಂತೆ ಪ್ರೀತಿ ಪಾತ್ರಳಾಗಿರ್ತಾಳೆ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಕೆಲವು ಕಡೆ ತಾಯಂದಿರಂತೆ, ಕೆಲವು ಕಡೆ ವೇದವಾಕ್ಯ ಅನ್ನೋದು ಅವನಿಗೆ ಪತ್ನಿ ಇದ್ದಂತೆನೆ. ವೇದಿಜಾಮಿವ ಪುರಾ ಭರತಾದ್ಯ ಸಸ್ವಯಂ ಶುಚಿತತುಂ ಖಲು ಧೃಷ್ಟ ಪುಷ್ಟ ಬುದ್ಧಿರ್ ಅಕರೋತ್ ಕರುಣಾಬ್ಧಿ ದುಷ್ಟಪಕ್ಷ ದಮನ ಸ್ಥಿರ ಸಂಧಾಂ ಅಂತ ಮಧ್ವಯುಗದಲ್ಲಿ 6ನೇ ಸರ್ಗ 31ನೇ ಶ್ಲೋಕ ಇದೆ. ಆ ವೇದವಾಕ್ಯವನ್ನ, ವೇದಶಾಸ್ತ್ರ ಸಾಹಿತ್ಯ ರಾಶಿ ಅದು ಅಪವ್ಯಾಖ್ಯಾನಕ್ಕೊಳಗಾಗಿತ್ತಲ್ಲ, ಅದನ್ನು ನೋಡಿ ಆಚಾರ್ಯ ಮಧ್ವರಿಗೆ ಸಂಕಟ ಆಯ್ತು. ಅದು ಹೇಗೆ ಅಂದ್ರೆ, ಹಿಂದೆ ದುಷ್ಟರ ಕೈ ಸಿಕ್ಕಿಬಿದ್ದಂಥ ದ್ರೌಪದಿಯನ್ನು ನೋಡಿದಾಗ ಭೀಮಸೇನಿಗೆ ಹೇಗೆ ದುಃಖ ಆಗುತ್ತೋ ಹಾಗೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ವೇದವಾಕ್ಯವನ್ನ ಅಲ್ಲಿ ದ್ರೌಪದಿಗೆ ಹೋಲಿಸಿದ್ದಾರೆ. ಆ ದ್ರೌಪದಿಯ ರಮಣನಾಗಿ ಅಲ್ಲಿದ್ದವನು ಭೀಮಸೇನ, ಮುಂದೆ ಆತನೇ ಆಚಾರ್ಯ ಮಧ್ವರಾಗಿ ಇದ್ದ. ಹೀಗಿರುವುದರಿಂದ ಮುಖ್ಯ ಪ್ರಾಣನಿಗೆ, ಸ್ವಯಂ ಮುಖ್ಯ ಪ್ರಾಣನಿಗೆ ಅಥವಾ ಚತುರ್ಮುಖನಿಗೆ ಈ ವೇದ ಸಾಹಿತ್ಯ ಅನ್ನೋದು ಕೆಲವು ಕಡೆ ತಾಯಿಯಂತೆ ಲಕ್ಷ್ಮೀದೇವಿ, ಕೆಲವು ಕಡೆ ಪತ್ನಿ ಸರಸ್ವತಿ ಭಾರತಿಯಾಗಿ, ಇನ್ನು ಕೆಲವು ಕಡೆ ತಂಗಿ ಅಥವಾ ಮಗಳಂತೆ. ಅದಕ್ಕೆಲ್ಲನೂ ಆ ಥರ ಉಲ್ಲೇಖ ಕಾಣ್ತದೆ. ಆದ್ರಿಂದ ಶಾಸ್ತ್ರ ಅದನ್ನು ಬೇರೆ ಬೇರೆ ಥರ ವರ್ಣನೆ ಮಾಡ್ತದೆ. ಭಾಗವತದಲ್ಲಿ ತತ್ಸುತ ವೇದ ವಾಕ್ಸ್ಮೃತ ಅಂತ ಬಂದದ್ದನ್ನು ನಾವು ನೋಡಿದ್ದೇವೆ. ಹೀಗೆ ಸ್ವಸಾರಹ ಅಂತಂದ್ರೆ ಒಂದು ವಿಶಿಷ್ಟವಾದ ಸಂಗತಿ. ಸ್ವಸ್ರು ಅನ್ನೋ ಶಬ್ದ ಹೇಗೆ ನಿಷ್ಪನ್ನ ಆಗಿದೆ ಅದನ್ನು ಕೂಡ ಗಮನಿಸಬೇಕು. ಸೂತೆ ಅಂದ್ರೆ ಪ್ರಸವಿಸುವವಳು ಅಂತ ಅರ್ಥ. ಸವಿತ್ರಿ ಅಂದ್ರೆ ತಾಯಿ ಅಂತನೋ ಶಬ್ದನೂ, ಈ ಸ್ವಸ ಅನ್ನೋ ಶಬ್ದನೂ ಅದು ಎರಡೂ ಒಂದೇ ರೀತಿಯಲ್ಲೇ ಬರ್ತದೆ. ಸ್ವಸ ಅಂದ್ರೆ ಅಕ್ಕನೂ ಆಗಬಹುದು, ತಂಗಿನೂ ಆಗಬಹುದು. ಎರಡೂ ಅರ್ಥಗಳು ಕೂಡ ಅದಕ್ಕಿದ್ದೇವೆ, ನಮಗೆ ಗೊತ್ತಿದೆ. ಅದರಿಂದ ಸೂತೆ ಇತಿ ಸ್ವಸ. ಸೂತೆ ಅಂದ್ರೆ ಉತ್ತಮವಾದಂತಹ ಸಂತಾನವನ್ನು ಕೊಡುವಂಥವಳು, ಉತ್ತಮವಾದಂತಹ ಜ್ಞಾನವನ್ನು ಕೊಡುವವಳು, ಇದೆಲ್ಲ ಅರ್ಥ ಆಗ್ತದೆ. ಇದು ಒಂದು ಕಡೆ ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಸೂತೆ ಅಂತ ಹೇಳಿ. ಇದು ಆಪ್ತೆ ಮೊದಲಾದ ಕೋಶಗಳಲ್ಲಿ ಸೂತೆ, ಸೂಧಾತು, ಶೂನ್ ಪ್ರಾಣಿಗರ್ಭ ವಿಮೋಚನೆ ಅಂತ.
ಅದಕ್ಕೆ ಅಸ್, ರುಣ್ ಇತ್ಯಾದಿ ಪ್ರತ್ಯಯಗಳು ಬಂದು ಸ್ವಸರು ಅಂತಾಗಿದೆ. ಇನ್ನ ಶಬ್ದಕಲ್ಪ ದ್ರುಮಕ್ಕನುಸಾರವಾಗಿ ಸ್ವಸ ಅಂದ್ರೆ ಸುಷ್ಟು ಅಸ್ಯತೆ ಕ್ಷಿಪ್ಯತೆ, ಸುಷ್ಟು ಅಸ್ಯತೆ ಇತಿ ಸ್ವಸ ಅಂತ ಅರ್ಥ. ಕ್ಷಿಪ್ಯತೆ ಅನ್ನೋದು ಅರ್ಥ ವಿವರಣೆ, ಅದು ಧಾತುವಿನಲ್ಲಿ ಸೇರಿದ್ದೇನಲ್ಲ. ಸ್ವಸ ಅಂತಂದ್ರೆ ಸು ಅಂದ್ರೆ ಚೆನ್ನಾಗಿ, ಅಸು ಅಂದ್ರೆ ಇಡುವುದಂತ ಅರ್ಥ. ಉತ್ತಮವಾದ ಸ್ಥಾನದಲ್ಲಿ ಇಡಲ್ಪಟ್ಟವಳು, ಶ್ರೇಷ್ಠವಾದ ಸ್ಥಾನ ಅವಳಿಗೆ ಕೊಡಲ್ಪಟ್ಟಿದೆ ಅಂತ ಹೀಗರ್ಥ. ಗೌರವದ ಸ್ಥಾನ ಯಾವಳಿಗಿದೆಯೋ ಸುಷ್ಟು ಚೆನ್ನಾಗಿ, ಅಸ್ಯತೆ ಗೌರವಿಸಲ್ಪಡ್ತಾಳೆ, ನೋಡಲ್ಪಡ್ತಾಳೆ, ಅದಕ್ಕಾಗಿ ಅವಳಿಗೆ ಸ್ವಸ ಅಂತ ಹೇಳ್ತಾರೆ. ಈ ವೇದಶಾಸ್ತ್ರ ನಮ್ಮ ಒಟ್ಟಾರೆ ಸಾಧನದಲ್ಲಿ ದೊಡ್ಡ ಪಾತ್ರ ವಹಿಸುವಂಥದ್ದು, ಅದಕ್ಕಾಗಿ ಆ ವೇದಶಾಸ್ತ್ರವನ್ನ ಹೀಗೆ ಸ್ವಸ ಅಂತ ಹೇಳ್ತಾರೆ. ಮಾತರಿಭ್ವರೀಹಿ ಅಂತ ಶಬ್ದ ಇದೆಯಲ್ಲ, ಆ ಮಾತರಿಭ್ವರೀಹಿ ಅನ್ನೋ ಶಬ್ದಕ್ಕೆ ಮಾತರಿ ಅಂದ್ರೆ ಜಗನ್ಮಾತೆಯಾದ ಲಕ್ಷ್ಮೀದೇವಿಯಲ್ಲಿ, ಭುರೀಹಿ ಅಂದ್ರೆ ಭರಣವತ್ಯ, ತಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಲಕ್ಷ್ಮೀದೇವಿಗೆ ಕೊಟ್ಟವರು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಮಾತರಿಭ್ವರೀಹಿ ಅಂತ ಅನ್ನೋದಕ್ಕೆ ಇದು ಭರಣ ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದಾರೆ ತತ್ವಸಾರ ವ್ಯಾಖ್ಯಾನದಲ್ಲಿ. ಸಾಯಣಾಚಾರ್ಯರು ಭೂಧಾತು ಇಟ್ಕೊಂಡಿದ್ದಾರೆ. ಭೂಧಾತುವಿಗೆ ವನ ಪ್ರತ್ಯಯ ಬಂದು ಮುಂದೆ ರಕ್ ಪ್ರತ್ಯಯ, ನೀಶ್ ಇತ್ಯಾದಿ ಪ್ರತ್ಯಯಗಳು ಬಂದು ವಿಭ್ವರಿ ಅಂತಾಗಿದೆ. ತಾಯಿಯಾದ ಭೂಮಿಯಲ್ಲಿ ಇರುವವರು, ಹರಿಯುವಂತ ಗಂಗಾ ಮೊದಲಾದ ನದಿಗಳು ಅಂತ ಅವರ ಅರ್ಥ ಅಲ್ಲಿ ಕೇಳಿ ಬರ್ತದೆ. ಹೀಗೆ ಈ ಸಹೋದರಿಯರು ಮಾತರಿಭ್ವರೀಹಿ, ತಾಯಿಯಲ್ಲಿ ತಮ್ಮ ಜವಾಬ್ದಾರಿಯನ್ನೆಲ್ಲ ಇಟ್ಟವರು, ನಿಶ್ಚಿಂತರಾಗಿದ್ದವರು. ಮತ್ತೆ ಅರಿಪ್ರಾಹ, ದೋಷರಹಿತರು. ಅವರು ಈ ಭಗವಂತನನ್ನ ಹಿನ್ವಂತಿ ಒಲಿಸಿಕೊಳ್ತಾರೆ, ಮತ್ತೆ ಅವನಿಗೆ ಜಯಕಾರವನ್ನು ಮಾಡ್ತಾರೆ. ಜಯ 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 ಅಜಾಮಜಿತ ಅಂತ ಹೇಳಿ ಶ್ರುತಿಗೀತದಲ್ಲಿ, ಭಾಗವತದ ಶ್ರುತಿಗೀತಾದಲ್ಲಿ ಆ ವೇದವಾಕ್ಯಗಳು ಭಗವಂತನಿಗೆ ಜಯಕಾರವನ್ನು ಹಾಕಿ ಅವನ ವೈಭವವನ್ನು ಹೊಗಳೋದು ನಮಗೆ ಕಂಡು ಬರ್ತದೆ. ಹೀಗೆ ಅಲ್ಲಿ ಶವಸ್ ಅಂದ್ರೆ ಶ್ರೀ ಭಗವಂತನ ಸಂಪತ್ತು. ಆ ಸಂಪತ್ತನ್ನು ವರ್ಣಿಸ್ತಾ ಇರೋದ್ರಿಂದ ಶ್ರೀಮಾನ್ ಅಂತ ವರ್ಣಿತನಾಗಿರುವ ಭಗವಂತನನ್ನ ಹೇಳಿದಂತಾಗ್ತದೆ. ಶ್ರೀ ಅಂತ ಶಬ್ದ ಬಂತಲ್ಲ, ಎಲ್ಲಾ ಕಡೆ ನಮ್ಗೆ ಗೊತ್ತಿರುವಂತ ಶ್ರೀ ಅಂದ್ರೆ ಶಯತೆ ಇತಿ ಶ್ರೀಹಿ, ಅವಳು ಭಗವಂತನನ್ನು ಆಶ್ರಯಿಸಿದ್ದಾಳೆ, ಅದಕ್ಕಾಗಿ ಲಕ್ಷ್ಮೀದೇವಿಗೆ ಶ್ರೀ ಅಂತ ಕರೀತಾರೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಶ್ರೀ ಅಂತಂದ್ರೆ ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ. ಎರಡು ರೀತಿಯಾದ ಶ್ರೀಗಳು ಈ ಭಗವಂತನಿಗಿವೆ ಅಂತೆ. ಒಂದು ಸ್ವರೂಪ ಶ್ರೀಹಿ, ಅವನ ಸ್ವಾಭಾವಿಕವಾದ ಸೊಬಗು, ಅವನ ದೈಹಿಕ ಸೌಂದರ್ಯ ಅಂತ ಒಂದು ಅರ್ಥ. ಇನ್ನೊಂದು ಅವನ ಸಂಪತ್ತು, ಜಗತ್ತಿನ ಒಡೆತನ, ಇದೆಲ್ಲ ಸ್ವರೂಪ ಶ್ರೀಹಿ. ಇನ್ನೊಂದು ಅವನ ಭಾರ್ಯ. ಇಬ್ರು ಕೂಡ ಶ್ರೀ ಅಂತಾನೆ ಕರೆಸ್ಕೊಂಡಿದ್ದಾರೆ. ಆದ್ರಿಂದ ಶ್ರೀಮತ್ ಕಂಠೀರವಾಸ್ಯ ಇತ್ಯಾದಿ ಶಬ್ದಗಳು ಬಂದಾಗೆಲ್ಲ ಇಂಥ ಎರಡು ಅರ್ಥಗಳನ್ನು ನೋಡ್ಬೇಕು. ಎರಡು ಉಲ್ಲೇಖಗಳು ಭಾಗವತ ತಾತ್ಪರ್ಯದಲ್ಲಿ ಬರ್ತವೆ. ಸ್ವರೂಪ ಶ್ರೀಸ್ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅನ್ನೋದು ಭಾಗವತ ತಾತ್ಪರ್ಯದ 3:17-28. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾತ್ ಅಂತ ಇನ್ನೊಂದ್ ಕಡೆ, ಅದು ಭಾಗವತ ತಾತ್ಪರ್ಯ 3:29-29. ಶ್ರೀ ಶಬ್ದದಿಂದ ಮುಖ್ಯ ವಾಚ್ಯವಾದದ್ದು ಯಾವುದು? ಹರಿಯ ರೂಪವೇ, ಭಗವಂತನ ಸ್ವರೂಪವೇ. ಲಕ್ಷ್ಮೀದೇವಿಗೆ ಶ್ರೀ ಅಂತ ಹೆಸರು ಬಂದಿದ್ದು ಯಾಕೆಂದ್ರೆ ಮುಖ್ಯ ಶ್ರೀ ಅನ್ಸ್ಕೊಂಡಿರುವಂತಹ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದರಿಂದ ಅವನಿಗೆ ಆ ಲಕ್ಷ್ಮೀದೇವಿಗೆ ಶ್ರೀ ಅಂತ ಹೆಸರು ಅಷ್ಟೇ. ಹೀಗೆ ಲಕ್ಷ್ಮೀದೇವಿ ಎರಡನೇ ಶ್ರೀ, ಮುಖ್ಯ ಶ್ರೀ ಭಗವಂತನೇ. ಇದು ಅದರ ತಾತ್ಪರ್ಯ. ಮುಂದೆ ಶ್ರೀ ಅಂದ್ರೆ ಶ್ರೀಮಾನ್ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು, ಹಿರಿಯ ವಿದ್ವಾಂಸರು ಎಲ್ಲ ವರ್ಣನೆ ಮಾಡಿದ ಅರ್ಥಗಳು. ಭಗವಂತನನ್ನ ಆಶ್ರಯಿಸಿಕೊಂಡಿರುವಂಥವಳೇ ಶ್ರೀ. ಅವಳು ಶ್ರೀ ಅಂತ ಕರ್ಸ್ಕೊಂಡಿದ್ದಾಳೆ, ಅಂತ ಶ್ರೀ ಉಳ್ಳವನೇ ಶ್ರೀಮಾನ್. ಮತ್ತೆ ಶ್ರೀವತ್ಸ ಚಿಹ್ನ ಉಳ್ಳವನಾದ್ರಿಂದಲೂ ಕೂಡ ಶ್ರೀವತ್ಸ ಚಿಹ್ನದ ರೂಪದಲ್ಲಿ ಲಕ್ಷ್ಮೀದೇವಿನೇ ಇರ್ತಾಳೆ, ಅದರಲ್ಲಿ ಸನ್ನಿಹಿತಳಾಗಿದ್ದಾಳೆ, ಅದಕ್ಕಾಗಿಯೂ ಅವನು ಶ್ರೀಮಾನ್. ಈ ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕ್, ಪ್ರಾಣ, ಈ 5 ದೇವತೆಗಳು, ಉದಾಹರಣೆಗೆ ಚಕ್ಷುಸ್ಸಿಗೆ ಸೂರ್ಯ,
ಶ್ರೋತ್ರಕ್ಕೆ ಚಂದ್ರ, ಮತ್ತೆ ಮಿತ್ರ, ಯಮ, ವರುಣರು, ಇವರಿಷ್ಟು ಜನ, ಮಿತ್ರ, ಯಮ, ವರುಣ, ಕುಬೇರ, ಇವರು ಕೂಡ ಶ್ರೋತ್ರಕ್ಕೆ. ಮನಸ್ಸಿಗೆ ಗರುಡ ಶೇಷರುದ್ರರು ಮತ್ತು ಇಂದ್ರಕಾಮರು, ಯಾಕಂದ್ರೆ ಅಗ್ನಿ, ಪ್ರಾಣ ಅಂದ್ರೆ ಈ ಮುಖ್ಯ ಪ್ರಾಣ. ತಾವಾ ಏತಾಹ ಶೀರ್ಷನ್ ಶ್ರಿಯ ಶ್ರಿತಾಹ ಚಕ್ಷುಶ್ರೋತ್ರಂ ಮನೋ ವಾಕ್ ಪ್ರಾಣ ಐತಿ. ಹೀಗೆ ಒಂದು ವೇದವಾಕ್ಯವೇ ಇದೆ, ಇದು ಐತರು ಉಪನಿಷತ್ತು ಇದ್ದಿರಬೇಕು. ಹೀಗೆ ಇವರಿಷ್ಟು ಜನರಿಗೂ ಕೂಡ ಶ್ರೀ ಅಂತ ಶಬ್ದದಿಂದ ವ್ಯವಹಾರ ಇದೆ. ಯಾಕೆಂದ್ರೆ ಶೀರ್ಷಣಿ ಸ್ಥಿತಾಹ, ನಮ್ಮ ತಲೆಯಲ್ಲಿ ಇಷ್ಟೆಲ್ಲ ಅಂಗಾಂಗಗಳಿವೆ, ಇಷ್ಟೆಲ್ಲ ಇಂದ್ರಿಯಗಳಿವೆ. ಆದ್ರಿಂದ ಶೀರ್ಷಣಿ ತಲೆಯಲ್ಲಿ ಇರುವುದರಿಂದ, ತಲೆಯನ್ನು ಆಶ್ರಯಿಸಿಕೊಂಡಿರುವುದರಿಂದ ಇವರಿಗೆ ಶ್ರೀ ಅಂತ ಹೆಸರು. ಇಷ್ಟು ಇಂದ್ರಿಯಗಳಿಗೆ ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅವರೆಲ್ಲರೂ ಉಳ್ಳವನು ಅಂತ, ಅವರೆಲ್ಲರಿಗೂ ನಿಯಾಮಕ, ಅವ್ರ ಯೋಗಕ್ಷೇಮವನ್ನು ನೋಡುವಂತ ಜವಾಬ್ದಾರಿ ಇದ್ದವನು ಅಂತ. ಅದಕ್ಕಾಗಿ ಭಗವಂತನೇ ಶ್ರೀಹಿ. ತಾಹ ನಿಯಮಯನ್ ಶ್ರೀಮಾನ್. ಶ್ರೀ ಅಂದ್ರೆ ವೇದ, ವೇದದಿಂದ ಪ್ರತಿಪಾದ್ಯನಾದವನು ಅಂತ ಹೀಗೆಲ್ಲ ಅರ್ಥ. ಋಚೋ ಯೌಂಷಿ ಸಾಮಾನಿ ಸಾಹಿ ಶ್ರೀ ರಮತಾ ಸತಾಂ ಅಂತ ಋಗ್ವೇದದಲ್ಲಿ ಒಂದು ಮಾತು ಬರ್ತದೆ. ಹೀಗಿರುವುದರಿಂದ ಋಕ್ ಯಜುಸ್ಸಾಮ ಇವಕ್ಕಿನ ಶ್ರೀ ಅಂತಾರೆ. ಅದರಿಂದ ಪ್ರತಿಪಾದ್ಯನಾದವನು, ಅಂಥ ವೇದ ಉಳ್ಳವನು, ವೇದಾಭಿಮಾನಿನಿ, ಅಂಥ ವೇದಗಳಿಗೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ಪತ್ನಿಯಾಗಿ ಹೊಂದಿದವನು. ಅದಕ್ಕಾಗಿ ಅವನೇ ಶ್ರೀಮಾನ್. ಲಕ್ಷಾಲಂಕಾರದಲ್ಲಿ ಇದಕ್ಕೆ ಅರ್ಥವನ್ನೇನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ವಕ್ಷಸ್ಥಳದಲ್ಲಿ ಶ್ರೀದೇವಿಯ ವಾಸ ಇರುವವನು ಅಂತ ಹೀಗೆ ಅರ್ಥ ಹೇಳ್ತಾರೆ. ಅತಯೇವ ಪ್ರಾಣ ಅಂತ ಸೂತ್ರ ಬ್ರಹ್ಮಸೂತ್ರದಲ್ಲಿ 1:1:23. ಅದರ ವ್ಯಾಖ್ಯಾನ ಮಾಡುವಾಗ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೆ ಪಾರ್ಶ್ವೇ ಅಂತ ಒಂದು ಮಾತನ್ನ ಆಚಾರ್ಯ ಉದ್ಧರಿಸಿದ್ದಾರೆ. ಅದರ ವ್ಯಾಖ್ಯಾನದಲ್ಲಿ ಕೆಲವು ವಿಷಯಗಳು ಹೀಗೆ ಬರ್ತವೆ. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಅಂಕಸ್ಥಿತಾ ಶ್ರೀಹಿ ವಕ್ಷಸಿ ಲಕ್ಷ್ಮಭೂತ ಲಕ್ಷ್ಮೀಹಿ, ಭಗವಂತನ ತೊಡೆಯಲ್ಲಿರುವ ಲಕ್ಷ್ಮೀದೇವಿಯ ರೂಪಕ್ಕೆ ಶ್ರೀ ಅಂತ ಹೆಸರು. ಅವನ ಎದೆಯಲ್ಲಿರುವಂತಹ ಲಕ್ಷಣ ರೂಪದಲ್ಲಿರುವಂತಹ ಶ್ರೀವತ್ಸ ರೂಪದಲ್ಲಿರುವಂಥವಳೆ ಲಕ್ಷ್ಮೀದೇವಿ ಅಂತ ಹೇಳಿದ್ದಾರೆ. ಜಯತೀರ್ಥರು ಅದನ್ನು ವರ್ಣನೆ ಮಾಡುವಾಗ ತತ್ವಪ್ರಕಾಶಕದಲ್ಲಿ ವಕ್ಷಸ್ಥಲಾಶ್ರಿತಾ ಶ್ರೀಹಿ, ಎದೆಯಲ್ಲಿರುವಂಥವಳು ಶ್ರೀಹಿ ಅಂತ ಹೇಳಿದ್ದಾರೆ. ಇತಿ ಸಂಪ್ರದಾಯ ವಿಧ ಅಂತ ಅವರು ವರ್ಣನೆ ಮಾಡ್ತಾರೆ. ಭಗವಂತನ ಎದೆಯಲ್ಲಿ ಇರುವಂತಹ ರೂಪವೇ ಶ್ರೀ ಅಂತ ಸಂಪ್ರದಾಯದರು ವರ್ಣಿಸ್ತಾರೆ. ಅದಕ್ಕೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಟಿಪ್ಪಣಿ ಇತ್ಯಾದಿ ಕಡೆಗಳಲ್ಲಿ ಭಾಗವತದ 8ನೇ ಸ್ಕಂದದ ಮಾತೊಂದು ಕೇಳಿ ಬರ್ತದೆ. ತಸ್ಯ ಶ್ರೀಯಸ್ಯ ಜಗತೋ ಜನಕೋ ಜನನ್ಯ ವಕ್ಷೋಧಿವಾಸಮಕರೋತ್ ಪರಮಂ ವಿಭೂತೇ. ಲಕ್ಷ್ಮೀದೇವಿ ಭಗವಂತನ ಎದೆಯಲ್ಲಿ ವಾಸ ಮಾಡಿಕೊಂಡಿದ್ದಾಳೆ. ಭಾಗವತದ ಮತ್ತು ಒಂದು ಶ್ಲೋಕ, ಅದು 2:9-16. ವಕ್ಷಸಿ ಲಕ್ಷಿತಂ ಶ್ರಿಯಾ, ಶ್ರೀದೇವಿ ಭಗವಂತನ ವಕ್ಷಸ್ಥಳದಲ್ಲಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಕಥಮನ್ಯಥಾ ಶ್ರೀವತ್ಸೈತ್ಯೇವ ಭಗವಲ್ಲಿಂಗಸ್ಯ ನಾಮ ಮತ್ತು ಲಕ್ಷ್ಮೀವತ್ಸ ಇತಿ ಭಾವ ಅಂತ ವರ್ಣನೆ ಮಾಡ್ತಾರೆ. ಭಗವಂತನ ಎದೆಯಲ್ಲಿ ಶ್ರೀ ಇರುವುದರಿಂದಲೇನೆ ಆ ಭಗವಂತನಿಗೆ ಶ್ರೀವತ್ಸ ಅಂತ ಹೇಳ್ತಾರೆ. ಇಲ್ಲದೆ ಇದ್ರೆ ಲಕ್ಷ್ಮೀವತ್ಸ ಅಂತಾನೆ ಹೇಳ್ತಿದ್ರು. ಲಕ್ಷ್ಮೀದೇವಿ ಭಗವಂತನ ಎದೆಯಲ್ಲಿದ್ದವಳಾಗಿದ್ರೆ ಆ ಲಾಂಛನವನ್ನು ಲಕ್ಷ್ಮೀವತ್ಸ ಅಂತ ಹೇಳ್ತಿದ್ರು, ಶ್ರೀವತ್ಸ ಅಂತ ಹೇಳಲಿಲ್ಲ ಅಂತ. ಹೀಗೆ ವಾದರಾಜ ಸ್ವಾಮಿಗಳು ಆ ಜಯತೀರ್ಥರ ಪಕ್ಷವನ್ನೇ ಉದ್ಧರಿಸಿದ್ದಾರೆ. ಹೀಗೆಲ್ಲ ಅಲ್ಲಿ ಕಂಡು ಬರ್ತದೆ. ಜಯತೀರ್ಥರ ಈ ಅಭಿಪ್ರಾಯ, ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ, ಇದನ್ನೆಲ್ಲ ಸ್ವಲ್ಪ ವಿಮರ್ಶಿಸಬೇಕು. ಜಯತೀರ್ಥರ ಅಭಿಪ್ರಾಯಕ್ಕೆ
ತಾತ್ಪರ್ಯ ನಿರ್ಣಯದಲ್ಲಿ ಅದು 22ನೇ ಅಧ್ಯಾಯ 72ನೇ ಶ್ಲೋಕ, ಅಂಕಗಾಯಾ ಶ್ರಿಯ ಅಂತ ಒಂದು ಮಾತಿದೆ ತಾತ್ಪರ್ಯ ನಿರ್ಣಯದಲ್ಲಿ. ಶ್ರೀದೇವಿ ಭಗವಂತನ ತೊಡೆಯಲ್ಲಿರ್ತಾಳೆ ಅಂತ. ಇದು ಜಯತೀರ್ಥರಿಗೆ ವಿರೋಧ ಬಂತು. ಹಾಗೆ ತ್ರಿವಿಕ್ರಮ ಪಂಡಿತರಿಗೂ ಕೂಡ ಭಾಗವತದ ವಿರೋಧ ಬರ್ತದೆ. ಆ ವಕ್ಷೋಭಿವಾಸಮ ಕರೋತ್ ಪರಮಂ ವಿಭೂತೇಹೇ ಅಂತ ಬಂದಿದೆ. ಲಕ್ಷಿತಂ ಶ್ರಿಯ ವಕ್ಷಸಿ ಲಕ್ಷಿತಂ ಶ್ರಿಯ ಅಂತ ಬಂದಿದೆ. ಹೀಗೆ ಭಾಗವತದ 2 ವಾಕ್ಯಗಳ ವಿರೋಧ ತ್ರಿವಿಕ್ರಮ ಪಂಡಿತರಿಗೆ. ಮತ್ತೆ ಭಾಗವತ ತಾತ್ಪರ್ಯ 11, 16, 13 ಆ ಭಾಗವತ ತಾತ್ಪರ್ಯದ ವಿರೋಧನೂ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯಗಳಿಗೆ ಕಾಣಿಸ್ತದೆ. ಅದೊಂದು ವೇದಾಭಿಮಾನಿ ಸಾಕ್ಷಾತ್ ಸಾ ವಿಷ್ಣುರ್ ದೂರತ ಸ್ಥಿತ. ಲಕ್ಷ್ಮೀದೇವಿಯ ವೇದಾಭಿಮಾನಿನಿ ರೂಪ ಭಗವಂತನಿಂದ ಸ್ವಲ್ಪ ದೂರದಲ್ಲಿದೆ. ಯಜ್ಞಾಂತ ಹೆಸರಿನ ರೂಪ ಅವನ ಎದೆಯಲ್ಲಿದೆ. ಭಗವಂತನ ಜೊತೆಗೆ ರತಿ ಯೋಗವನ್ನು ಪಡೆದಂಥವು ದಕ್ಷಿಣ ಎಂಬ ರೂಪದ ಲಕ್ಷ್ಮೀದೇವಿ. ಇದನ್ನೆಲ್ಲ ಅಲ್ಲಿ ವರ್ಣಿಸ್ತಾರೆ. ಹಾಗಾಗಿ ಭಾಗವತ ತಾತ್ಪರ್ಯದ ಅಭಿಪ್ರಾಯದಂತೆ ಎದೆಯಲ್ಲಿರುವಂತಹ ರೂಪ ಅಂದ್ರೆ ಆ ಯಜ್ಞ ಅನ್ನುವಂಥ ರೂಪ. ಇನ್ನು ಸಂಶಯ, ನಮಗೆ ಓದೋರಿಗೆ ಸಂಶಯ. ತ್ರಿವಿಕ್ರಮ ಪಂಡಿತರು ಹೇಳುವಂತೆ ಎದೆಯಲ್ಲಿರುವಂಥದ್ದು ಲಕ್ಷ್ಮೀ ಅಂತ ರೂಪವೋ ಅಥವಾ ಭಾಗವತಲ್ಲಿರುವಂತೆ ತೋಳಬೇಕು, ಹೀಗೆಲ್ಲ ಅನೇಕ ಸಂಶಯಗಳು ನಮಗೆ ಬರಬಹುದು ಅದನ್ನು ನೋಡಿದಾಗ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಇಂಥ ಟಿಪ್ಪಣಿಕಾರರೇ ಹೇಳಿದ್ದಾರೆ, ಇವರು ಹೇಳಿದ್ದನೇ ಸರಿ ಅಂತ ನಾವು ಯಾರು ಕೂಡ ಆ ಅಭಿಪ್ರಾಯಗಳಿಗೆ ಜೋತು ಬೀಳ್ಬೇಕಾದ್ದಿಲ್ಲ. ಮೂಲ ಗ್ರಂಥಗಳಿಗೆ ಆ ಮೂಲ ಭಾಗವತ ತಾತ್ಪರ್ಯ, ಭಾಗವತ ಇತ್ಯಾದಿ ವಾಕ್ಯಗಳೇನಿವೆ ಅವುಗಳಿಗೆ ಪರಸ್ಪರ ಅವಿರೋಧ ಹೊಂದಾಣಿಕೆಯನ್ನು ಮಾಡೋದು ಮುಖ್ಯ. ಈ ಉಳಿದ ವಾಕ್ಯಗಳು ಆ ಕಡೆ ಇರಲಿ, ಟಿಪ್ಪಣಿಕಾರರ ವಿರೋಧ ಇತ್ಯಾದಿಗಳು ಆ ಕಡೆ ಇರಲಿ. ಭಾಗವತದ 2 ವಾಕ್ಯಗಳು ಆ ಭಗವಂತನ ಎದೆಯಲ್ಲಿ ಶ್ರೀದೇವಿ ಇದ್ದಾಳೆ ಅಂತ ಹೇಳಿದ್ರೆ, ಭಾಗವತ ತಾತ್ಪರ್ಯ ಎದೆಯಲ್ಲಿ ಯಜ್ಞ ಇದ್ದಾಳೆ ಅಂತ ಹೇಳ್ತದೆ. ಅದರಿಂದ ಆ 2 ರೂಪಗಳು ಕೂಡ ಎದೆಯಲ್ಲಿ ಇವೆ ಅಂತ ನಾವು ಹೇಳಬೇಕಾಗ್ತದೆ. ಅಥವಾ ಎದೆಯಲ್ಲಿರುವಂತಹ ರೂಪಕ್ಕೇನೆ ಯಜ್ಞ ಅಂತನೂ ಹೆಸರಿದೆ, ಶ್ರೀ ಅಂತನೂ ಹೆಸರಿದೆ. 2 ರೂಪಗಳು ಎದೆಯಲ್ಲಿವೆ. ಅಥವಾ ಎದೆಯಲ್ಲಿರುವಂತಹ ಒಂದು ರೂಪಕ್ಕೇನೆ 2 ಹೆಸರುಗಳಿವೆ ಅಂತಾದ್ರೂ ಅರ್ಥ ಹೇಳಬೇಕಾಗ್ತದೆ. ಇದೇ ಯೋಗ್ಯ. ಅದರಂತೆ ಲಕ್ಷ್ಮೀ, ಶ್ರೀ, ಯಜ್ಞ ಈ 3 ರೂಪಗಳು ಕೂಡ ಎದೆಯಲ್ಲಿ ಇವೆ ಅಂತ ಅರ್ಥ ಮಾಡಬೇಕು. ಅಥವಾ ಎದೆಯಲ್ಲಿರುವಂತಹ ರೂಪಕ್ಕೇನೆ 3 ಹೆಸರುಗಳಿವೆ ಅಂತಾದ್ರೂ ಅರ್ಥ ಮಾಡಬೇಕು. ಹಾಗೇನೆ ತೊಡೆಯಲ್ಲಿರುವಂತಹ ಎಲ್ಲಾ ರೂಪಗಳು ಕೂಡ, ತೊಡೆಯಲ್ಲಿಯೂ ಈ ಎಲ್ಲಾ ರೂಪಗಳು ಇವೆ, ಶ್ರೀ ಮತ್ತು ಲಕ್ಷ್ಮಿ 2 ರೂಪಗಳು. ಅಥವಾ ತೊಡೆಯಲ್ಲಿರುವ ರೂಪಕ್ಕೆ ಈ 2 ಹೆಸರುಗಳು ಇವೆ ಅಂತ ಅರ್ಥ ಮಾಡಬೇಕು. ಹೀಗೆ 2 ಅಭಿಪ್ರಾಯಗಳನ್ನು ಸಮರ್ಥನೆ ಮಾಡಲಿಕ್ಕೆ ಆ ಮೂಲ ಗ್ರಂಥಗಳು, ಆಕರ ಗ್ರಂಥಗಳು, ಅದಾದ ಬಳಿಕ ತ್ರಿವಿಕ್ರಮ ಪಂಡಿತರ, ಜಯತೀರ್ಥರ ಅಭಿಪ್ರಾಯಗಳನ್ನ ಆ ದೃಷ್ಟಿಯಿಂದ ಹೊಂದಿಸಬೇಕು. ಎಲ್ಲಾ ರೂಪಗಳು ಅಭಿನ್ನ ಅನ್ನೋ ದೃಷ್ಟಿಯಿಂದ ಹೊಂದಿಸಬೇಕೇ ಹೊರತು ಇಂಥವರು ಈ ಟಿಪ್ಪಣಿಕಾರರು ಹೀಗೆ ಹೇಳಿದ್ದಾರೆ ಅದರಿಂದ ಇದನ್ನೇ ಸ್ವೀಕಾರ ಮಾಡಬೇಕು, ಓದಿದ್ದನ್ನ ಪರಿತ್ಯಜಿಸಬೇಕು ಅನ್ನುವಂಥ ಯಾವ ಅಭಿಪ್ರಾಯನೂ ಕೂಡ ಅಲ್ಲಿ ನಿಲ್ಲುವಂಥದ್ದಲ್ಲ. ಮುಂದೆ ಲಕ್ಷ್ಮೀವಾನ್ ಸಮಿತಿಂಜಯ ಅಂತ ಬರೋದಿದೆ. ಅಲ್ಲಿ ಕೂಡ ಲಕ್ಷ್ಮೀವಾನ್, ಇಲ್ಲಿ ಶ್ರೀಮಾನ್ ಅಂತ ಬಂತು, ಲಕ್ಷ್ಮೀವಾನ್. ಆ ಲಕ್ಷ್ಮೀವಾನ್ ಎಂಬಲ್ಲಿ ಕೂಡ ನಾವು ಮತ್ತೆ ಇದನ್ನ ನೋಡೋಣ. ಇದೆಲ್ಲ ಶಾಂಕರ ಭಾಷೆಯಲ್ಲಿ ವಕ್ಷಸ್ಥಳದಲ್ಲಿ ಶ್ರೀದೇವಿಯ ವಾಸ ಇದ್ದವನು ಅಂತ ಅರ್ಥ ಹೇಳಿದಾರೆ ಅಂತ ಬಂತು. ಅದಕ್ಕಾಗಿ ಈ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಿಗೆ ಬಂದಿರುವ ಸಂಗತಿಗಳನ್ನು ಗಮನಿಸಿ ನಾವು ಇದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂತ ನನ್ನ ಅಭಿಪ್ರಾಯವನ್ನ ಹೇಳಿದ್ದೇನೆ. ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ನರರೂಪ, ಸಿಂಹರೂಪ 2 ಒಟ್ಟಿಗೆ ಸೇರುವುದು ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಇಂಥ ವಿಶಿಷ್ಟವಾದ, ವಿಕೃತವಾದ, ವಿಚಿತ್ರವಾದ ರೂಪವನ್ನು ಧರಿಸಿದ್ರು ಕೂಡ ಅವನ ಸೌಂದರ್ಯ, ಅವನ ಸೊಬಗು, ಅವನ ವೈಭವಕ್ಕೇನು ಚ್ಯುತಿ ಇಲ್ಲ ಅಂತನ್ನೋದನ್ನ ನಾರಸಿಂಹ ವಪುಹು ಅಂತ ಹಿಂದೆ ಹೇಳಿ ಈಗ ಶ್ರೀಮಾನ್ ಅಂತ ಹೇಳ್ತಾ ಇದ್ದಾರೆ. ದಂಷ್ಟ್ರಾಕರಾಲಂ ಸುರಭೀತಿ ನಾಶನಂ ಕೃತ್ವಾ ವಪುರ್ದಿವ್ಯ ನೃಸಿಂಹರೂಪಿಣ. ಅತ್ಯಂತ ಭಯಂಕರವಾದ ರೂಪ ಅದು. ಆದರೂ ದಿವ್ಯ ನೃಸಿಂಹರೂಪಿಣ, ಅತ್ಯಂತ ದಿವ್ಯವಾದಂತಹ
ಭಗವಂತನ ಒಂದು ಸ್ವರೂಪ ಅದು ಅಂತ ಅಲ್ಲಿ ವರ್ಣಿಸ್ತಾರೆ. ಹಾಗೆ ಭಗವಂತನ ರೂಪವೂ ಕೂಡ ಆ ಶ್ರೀ ನರಸಿಂಹ ರೂಪ, ವರಾಹ ರೂಪ ಅವು ಕೂಡ ಶ್ರೀಮಾನ್ನೇ. ವಿರುದ್ಧಾಕಾರ ಒತ್ತೇಪಿ ಶ್ರೀಮಾನ್ ಸರ್ವ ಮನೋಹರ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನ. ಇಂಥ ವಿಚಿತ್ರವಾದ ಆಕಾರ ಇದ್ರೂ ಕೂಡ ನೋಡಿದ್ರೆ ಮತ್ತೊಂದ್ಸಲ ನೋಡ್ಬೇಕು ಅಂತ ಅನಿಸುವಂತ ಒಂದು ಸ್ವರೂಪ ಅದು. ಇದೇನು ಅಬ್ನಾರ್ಮಲ್ ಆಗಿದೆ, ನಮಗಿದು ಸಂತೋಷ ಕೊಡ್ತಾ ಇಲ್ಲ ಅಂತ ತಿರಸ್ಕಾರ ಮಾಡುವ ರೂಪ ಅಲ್ಲ. ಸತ್ಯಸಂಧರು ವ್ಯಾಖ್ಯಾನ ಮಾಡುವಂತೆ ಶ್ರೀ ಅಂದ್ರೆ ಶಂ, ಸುಖರೂಪನಾದಂತಹ ವಾಯು. ಆ ವಾಯುವಿನ ಸೇವಾದಲ್ಲಿ ಆಸಕ್ತವಾದವಳು, ಮುಖ್ಯ ಪ್ರಾಣನಲ್ಲಿ ಮತ್ತೆ ಪರಮಾತ್ಮನಲ್ಲಿ ಆಸಕ್ತವಾದವಳು ಈ ಲಕ್ಷ್ಮಿ. ರಥ ಅಂದ್ರೆ ಆಸಕ್ತವಾದವಳು ಅಂತ ಅರ್ಥ. ಶ ಅಂದ್ರೆ ಸುಖರೂಪನಾದವನು. ಶ ರ ಇವೆರಡು ಸೇರಿ ಶ್ರೀ ಅಂತ ಆಗಿದೆ. ಅಂತ ಭಾರತೀ ದೇವಿಗೂ ಕೂಡ ಈ ಆಶ್ರಯ ಕೊಟ್ಟವನು, ನೆಲೆಯಾದವನು ಈ ಭಗವಂತನೇ. ಅದಕ್ಕಾಗಿ ಆತನನ್ನ ಶ್ರೀಮಾನ್ ಅಂತ ಹೇಳ್ತಾರೆ. ಇದು ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಕಂಡು ಬರುವಂತಹ ಅಂಶ. ಶ್ರೀಮಾನ್ ಅನ್ನುವಂಥ ಈ ಒಂದು ನಾಮ ಯಾರಾದರೂ ದೈಹಿಕವಾದಂತಹ ಸೌಂದರ್ಯವನ್ನು ಬಯಸುವಂಥವರಿದ್ರೆ, ತಮ್ಮ ವ್ಯಕ್ತಿತ್ವದ ಒಂದು ಚಾರ್ಮ್, ಚರಿಷ್ಮಾ ಇದನ್ನು ಹೆಚ್ಚಿಸಬೇಕು ಅಂತ ಬಯಸುವಂಥವರಿದ್ದರೆ ಅವರು ಕೂಡ ಶ್ರೀಮಾನ್ ಅನ್ನುವ ನಾಮವನ್ನು ಹೇಳಬಹುದು. ಹಿಂದೊಂದು ಬಾರಿ ಹೇಳಿದ್ದೆ, ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಗಳನ್ನು ಹೇಳ್ತಾ ಹೋಗೋದು, ವಿಷ್ಣು ಷಟ್ಕಾರ ಅಂತ. ಶ್ರೀಮಾನ್ ಅಂತ ಬಂದಲ್ಲಿ ನಿಲ್ಲಿಸಿ ಶ್ರೀಮತೇ ನಮಃ ಅಂತ ಒಂದು 108 ಬಾರಿ ಹೇಳಿ ಮತ್ತೆ ಕೇಶವ ಪುರುಷೋತ್ತಮ ಸರ್ವಶಿವ ಶಿವಸ್ಥಾನೋ ಅಂತ ಕೊನೆಯವರೆಗೂ ಹೇಳಿ ಮುಗಿಸೋದು. ಮತ್ತೆ ಶ್ರೀ ಅಂದ್ರೆ ನಾವೀಗಾಗಲೇ ನೋಡಿದ್ದೇವೆ, ಋಚುಂಶ ಸಾಮಾನಿ ಅಂತ ಹೇಳಿ. ಆ ಎಲ್ಲ ವೇದಗಳ ಸಂಪತ್ತೇ ನಿಜವಾದ ಸಂಪತ್ತು. ಆ ಸಂಪತ್ತನ್ನು ಬಯಸುವಂಥವ್ರು, ಆ ಮೂಲಕ ಆ ವೇದಗಳ ಸಂಪತ್ತು, ವೇದಗಳ ಶ್ರವಣವೇ ಒಂದು ಸಂಪತ್ತು, ಅದರ ಪ್ರವಚನ ಮತ್ತೊಂದು ಸಂಪತ್ತು. ಅಂಥ ಒಂದು ಚರಿಷ್ಮಾ ಚಾರ್ಮ್ ಯಾರಿಗೆ ಬೇಕು ಅಂತಿರ್ತದೆ ಅವರು ಕೂಡ ಭಗವಂತನನ್ನು ಶ್ರೀಮಾನ್ ಅಂತ ಉಪಾಸಿಸಬಹುದು. ಹೀಗೆ ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯ ಎರಡನ್ನೂ ಕೂಡ ದಯಪಾಲಿಸುವಂತಹ ಒಂದು ರೂಪ ಅದು. ಹಾಗೆ ಆ ಶ್ರೀಮಾನ್ ಎಂಬ ಶಬ್ದವನ್ನು ನಾವು ಧ್ಯಾನಿಸಬಹುದು. ವಾಕ್ಪಾಟವ, ದೈಹಿಕ ಸೌಂದರ್ಯ, ಧನಕನಕಾದಿ ಸಂಪತ್ತು, ವೇದಶಾಸ್ತ್ರಗಳ ಶ್ರವಣವೆಂಬ ಸಂಪತ್ತು, ಪ್ರವಚನವೆಂಬ ಸಂಪತ್ತು, ಶಿಷ್ಯ ಸಂಪತ್ತು, ಹೀಗೆಲ್ಲವನ್ನೂ ಕೂಡ ಬಯಸುವಂಥವರು ಈ ಶ್ರೀ ಎಂಬ ಶಬ್ದದಿಂದ, ಶ್ರೀಮಾನ್ ಎಂಬ ಶಬ್ದದಿಂದ ಭಗವಂತನನ್ನು ಆರಾಧಿಸಬಹುದು. ಅಲ್ಲಿಗೆ ಶ್ರೀಮಾನ್ ಎಂಬ ಶಬ್ದದ ನಾಮದ ವಿವರಣ ಇಲ್ಲಿ ಮುಕ್ತಾಯ ಕಂಡಿದೆ.